ಕೇಳ್ರಿ. ಸರ್ ಇದು ನಂದು ಥಿನ್ ಎಂಡೋಮೆಟ್ರಿಯಮ್ ಐತಲ್ಲ ಸರ್, ಸೊ ಅದಕ್ಕೆ IVF ಸಕ್ಸಸ್ ರೇಟು ಪ್ರೆಗ್ನೆನ್ಸಿ ಎಲ್ಲ ಹೆಂಗೆ ಸರ್? ಕರೆಕ್ಟ್. ಈಗ ನೋಡ್ರಿ, ನಿಮ್ಮಂಗೆ ಸುಮಾರು ಜನರಿಗೆ ಥಿನ್ ಎಂಡೋಮೆಟ್ರಿಯಮ್ ಅಂತ ಇರ್ತೈತಿ. ಅಂತ ಎಂಡೋಮೆಟ್ರಿಯಮ್ ಅಂದರೆ ಗರ್ಭಾಶಯ ಲೈನಿಂಗು. ಇದು ಗರ್ಭಾಶಯದ ಒಳಗಡೆ ಇದು ಮಗು ಬೆಳೆಯೋ ಜಾಗ. ಈ ಮಗು ಬೆಳೆಯೋ ಜಾಗದಲ್ಲಿ ಇದೇನು ಒಳಗಡೆ ಲೈನಿಂಗ್ ಇರುತ್ತಲ್ಲ, ಇದನ್ನು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ ನಾವು. ಎಂಡೋಮೆಟ್ರಿಯಮ್ ಅಂದರೆ ಈ ಗರ್ಭಾಶಯದ ಒಳಗಡೆ ಲೈನಿಂಗು. ಇಲ್ಲಿ ಅದನ್ನು ಅದು ಭ್ರೂಣ ಎಂಬ್ರಿಯೋ ಹಾಕಿದ ಮೇಲೆ ಇಲ್ಲಿ ಕೂತ್ಕೊಂಡು ಅದು ನರಿಷ್ಮೆಂಟ್ ಆಗುತ್ತೆ. ಅದಕ್ಕೆ ರಕ್ತ ಪೂರೈಕೆ, ಆಕ್ಸಿಜನ್ನು ಎಲ್ಲ ಪೂರೈಕೆ ಆಗೋದು ಇದು ಗರ್ಭಾಶಯ ಲೈನಿಂಗು. ಕೆಲವೊಬ್ಬರಲ್ಲಿ ಅನ್ಫಾರ್ಚುನೇಟ್ಲಿ ಇದು ತೆಳ್ಳಗಿರುತ್ತೆ. ಯಾಕೆ ತೆಳ್ಳಗಿರುತ್ತೆ ಗರ್ಭಾಶಯ ಲೈನಿಂಗ್ ಅಂದರೆ ಎಂಡೋಮೆಟ್ರಿಯಮ್ ಥಿನ್ ಅಂತಾರೆ. ಎಂಡೋಮೆಟ್ರಿಯಲ್ ಥಿಕ್ನೆಸ್ಸು ಒಂದು ಮುಂಚೆ ಏನಾದರೂ ಇಂಜುರಿ ಆಗಿರುತ್ತೆ, ಗಾಯ ಅಂತಂದರೆ ಪುನಃ ಅಬೋರ್ಷನ್ ಮಾಡಿಸಿರ್ತಾರೆ. 2-3 ಸಲ ಅಬೋರ್ಷನ್ ಮಾಡಿಸಿ ಕ್ಲೀನ್ ಮಾಡಿಸಿದಾಗ ಹಂಗೆ ಹಾಕೈತಾರೆ. ಅದು ಒಂದನೇ ಪಾಸಿಬಿಲಿಟಿ. ಎರಡನೇದ್ದು, ಕೆಲವೊಂದ್ಸಲ ಏನೋ ಇನ್ಫೆಕ್ಷನ್ಸ್ ಇರ್ತವೆ ಚಿಕ್ಕವರಿದ್ದಾಗಲಿ ಯಾವಾಗಲಾಗ್ರಿ. ಒಂದು ಕ್ಲಮೆಡಿಯಾ ಅಂತ ಹೇಳ್ತೀವಿ, ಟ್ಯೂಬರ್ಕ್ಲೋಸಿಸ್ ಅಂತ ಹೇಳ್ತೀವಿ. ಆ ಥರ ಏನೋ ಒಂದು ಇನ್ಫೆಕ್ಷನ್, TB ಕಾಯಿಲೆ ತುಂಬ ಕಾಮನ್ ನಮ್ಮ ಭಾಗದಲ್ಲಿ, ಕ್ಲಮೆಡಿಯಾ ಅಂತ ಹೇಳ್ತೀವಿ. ಆ ಥರ ಏನೋ ಅಥವಾ ಬೇರೆ ಏನಾದರೂ ಸೆಕ್ಷುವಲ್ ಡಿಸೀಸ್ ಇರ್ಬೋದು, ಏನೋ ಒಂದು ಇರ್ಬೋದು, ಅದು ಇನ್ನೊಂದು. ಸೊ ಈ ಥರ ಒಂದು ಕೆಲವೊಂದು ಕಾಂಪ್ಲಿಕೇಶನ್ ಇದ್ದಾಗ ಗರ್ಭಾಶಯ ಲೈನಿಂಗು ತೆಳ್ಳಗೆ ಬರ್ತದೆ ಸರ್. ಅದರಿಂದ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗುತ್ತೆ ಸರ್? ಸಕ್ಸಸ್ ರೇಟ್ ಎಲ್ಲ ಹೆಂಗಿರುತ್ತೆ ಸರ್ ಈ ಥರ ಇದ್ದವ್ರು? ಈ ಥರ ಇದ್ದಾಗ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ಸು ಕೆಲವೊಂದು ಸಲ ಅಬೋರ್ಷನ್ ಆಗ್ತವೆ. ಅಬೋರ್ಷನ್ ಆಗ್ಬೋದು, ಅಥವಾ ಬ್ಲಡ್ ಟೆಸ್ಟಲ್ಲಿ ಪ್ರೆಗ್ನೆನ್ಸಿ ಬಂದು ಹೋಗ್ಬೋದು. ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಅದಾಗ್ಬೋದು. ಅಥವಾ ಕೆಲವೊಂದು ಜನರಲ್ಲಿ ಪ್ರೆಗ್ನೆನ್ಸಿನೇ ಆಗೋದಿಲ್ಲ. ಎಷ್ಟು ಸಲ ನಾವು ಟ್ರೈ ಮಾಡಿದ್ರು ಕೂಡ ಪ್ರೆಗ್ನೆನ್ಸಿ ಆಗೋದಿಲ್ಲ. ಯಾಕಂದರೆ ಅದೇ ರಕ್ತ ಪೂರೈಕೆ ಅಲ್ಲೇ ಆಗಬೇಕು. ಮಗು ಬೆಳೆಯೋಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಈ ಥರ ಒಂದು ಪ್ರೆಗ್ನೆನ್ಸಿ ಇನ್ಫರ್ಟಿಲಿಟಿ ಆಗ್ಬೋದು, ಅಬೋರ್ಷನ್ಸ್ ಆಗ್ಬೋದು. ಈ ಥರ ಒಂದು ಕಾಂಪ್ಲಿಕೇಶನ್ಸು ಕಂಡುಬರ್ತವೆ. ಸೊ ಇದಕ್ಕೆ IVF ಸೊಲ್ಯೂಷನ್ ಸರ್ ಆ ಥರ ಇದ್ದರೆ? ಈ ಥರ ಇದ್ದರೆ IVF ಸೊಲ್ಯೂಷನ್ ಅನ್ನೋಕ್ಕಿಂತ ಅದು ಯಾಕಾಗಿದೆ ಅಂತ ನಾವು ಕಂಡುಹಿಡಿತೀವಿ ಕಾರಣ. ಏನಾದರೂ ಒಂದು ಸ್ವಲ್ಪ ಟೆಸ್ಟ್ ಮಾಡಿ ಏನಾದರೂ ಒಳಗಡೆ TB ಇದೆಯಾ ಅಂತ ನೋಡ್ತೀವಿ. ಇಲ್ಲಾಂದರೆ ಹಿಸ್ಟ್ರೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡಿ ಏನಾದರೂ ಒಳಗಡೆ ಅಂಟುಕೊಂಡಿದೆಯಾ ಅಂತ ನೋಡ್ತೀವಿ. ಅಥವಾ ಕೆಲವೊಂದು ಜನರಲ್ಲಿ ನಾವು ಬೇರೆ ಏನಾದರೂ ಕಾಯಿಲೆಯಿಂದ ಹಂಗಾಗಿದೆ ಅಂತ ನೋಡಿ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಕರೆಕ್ಷನ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹಾರ್ಮೋನ್ಸು ಅಂತಂದರೆ ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರೋನು ಆ ಥರ ಹಾರ್ಮೋನ್ಸ್ ಕೊಟ್ಟು ಸ್ವಲ್ಪ ಗರ್ಭಾಶಯವನ್ನು ಒಂದು ಬೆಳೆಸಿ ಒಂದು ಮಗು ಬೆಳಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಥ್ಯಾಂಕ್ ಯು ಸರ್.